ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ನಿಮಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನೀವೆಲ್ಲ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ರಿ ಡೈಲಿ ವ್ಲಾಗ್ಸ್ ತೋರಿಸಿ ಮೇಡಮ್ ಅಂತ. ಯಾಕೆಂದರೆ ಇತ್ತೀಚೆಗೆ ಬರೀ ಫಂಕ್ಷನ್ ವ್ಲಾಗ್ಸೇ ಆಗೋಯ್ತು. ಅದಕ್ಕೋಸ್ಕರ ಫಂಕ್ಷನ್ ಇಲ್ಲಿಗೆ ಮುಗೀತು. ಯಾಕಂತಂದರೆ ಇನ್ನು ಇನ್ನೊಂದು 2 ತಿಂಗಳು ಫಂಕ್ಷನ್ ಇರೋದಿಲ್ಲ ಅಂತ ಅಂದ್ಕೊತೀನಿ. ಮೇ ಬಿ ಇನ್ನು ಯಾವುದಾದ್ರೂ ಇದ್ದರೆ ಸಣ್ಣ ಪುಟ್ಟದಿರ್ಬೋದೇನೋ. ಇನ್ನು ಜ್ಯೇಷ್ಠನೋ ಶ್ರಾವಣ ಹುಟ್ಟೋವರೆಗೂ ಮದುವೆ ಫಂಕ್ಷನ್ ಕಡಿಮೆ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಾಗಲಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ತೋಟದ ಹತ್ರ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ಏನೆಲ್ಲ ಕೆಲಸ ಅಂತ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಯಾವಾಗಲಾದರೂ ಈ ರೀತಿ ಪಾತ್ರೆಗಳನ್ನ ಉಪಯೋಗಿಸಿ ಪಲ್ಯ ಮತ್ತು ಸಾಂಬಾರನ್ನ ಮಾಡ್ತಿದ್ದೆ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಈ ರೀತಿ ಪಾತ್ರೆಗಳನ್ನ ಬಳಸಬೇಡಿ ಅಂತ. ಇದೆಲ್ಲ ಇತ್ತಲ್ಲ ಅಂತ ಅಕಸ್ಮಾತಾಗಿ ಈಗೀಗ ಚೇಂಜ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮತ್ತೆ ಈಗೊಂದು ಪ್ಯಾನ್ ಕೂಡ ತೊಗೊಂಬಂದಿದ್ದೀನಿ. ಅಂದರೆ ಕುಕ್ಕರಲ್ಲಿ ಎಲ್ಲ ಪಲ್ಯ ಮತ್ತು ಸಾಂಬಾರನ್ನ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಜಾಸ್ತಿ ಬೆಂದು ಬಿಡುತ್ತೆ ಅಂತ. ನೋಡಿ, ಇದೊಂದು ಪ್ಯಾನ್ ತೊಗೊಂಬಂದಿದ್ದೀನಿ ಪಲ್ಯ ಮತ್ತು ಸಾಂಬಾರು ಮಾಡೋದಕ್ಕೆ ಅಂತ. ಪ್ರೆಸ್ಟೀಜ್ ಅವ್ರದ್ದು ಹಾಗಲಕಾಯಿ ಪಲ್ಯನ ಇದೇ ಪಾತ್ರೆಯಲ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇತ್ತೀಚೆಗೆ ಯೂಟ್ಯೂಬಲ್ಲಿ ತುಂಬ ಜನ ಕಮೆಂಟ್ ಮಾಡಿ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಹಾಗೆ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವ್ಲಾಗ್ ಶುರು ಮಾಡೋಣ. ನಾನು ಈ ಪಾತ್ರೆಯನ್ನು ಪ್ರೆಸ್ಟೀಜಿಂದ ತೊಗೊಂಬಂದಿದ್ದೆ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ಶೇರ್ ಮಾಡಿದ್ದೆ. ನೀವು ಎಲ್ಲ ತುಂಬ ಜನ ಅದೇ ಆ ಪಾತ್ರೆ ಆ ಥರದ್ದು ಉಪಯೋಗಿಸ್ಬೇಡಿ ಅಂತಾರೆಲ್ಲ. ಒಂದೇ ಸಲ ಎಲ್ಲದನ್ನು ಕೂಡ ಚೇಂಜ್ ಮಾಡೋದು ತುಂಬ ಕಷ್ಟ. ಅದರಿಂದ ಒಂದೊಂದನ್ನೇ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲದಕ್ಕೂ ಕೂಡ ಇವಾಗೇನು ಯಾವುದೂ ಕಡಿಮೆ ಅಮೌಂಟಿಗೆ ಬರೋದಿಲ್ಲ. ಈ ಪಾತ್ರೆ, ಇದೊಂದೇ ಪಾತ್ರೆ ಹತ್ತತ್ರ 1800 2000 ಅಂತ ಅಂತಾರೆ. ಅಷ್ಟೊಂಥರ ಅಮೌಂಟ್ಗಳು. ತುಂಬ ಏನು ನಾವೇನು ತುಂಬ ರಿಚ್ ಇಲ್ಲ. ಅದರಿಂದ ಒಂದೊಂದನ್ನೇ ಚೇಂಜ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ನನ್ನ ಬ್ಲಾಗ್ನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಹೇಳಿ, ತೊಂದರೆ ಏನಿಲ್ಲ, ನಾನು ತೊಗೊತೀನಿ ಅಂತ ಹೇಳ್ತಾ ಪಲ್ಯ ಮಾಡೋಣ. ಹಾಗಲಕಾಯಿ ಪಲ್ಯ ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ತುಂಬ ಸಣ್ಣದಾಗಿ ಹಾಗಲಕಾಯಿನ ಹಿಂದಿನ ದಿನ ರಾತ್ರಿನೇ ಹೆಚ್ಚಿ ಒಂದು ಬಟ್ಟೆ ಮೇಲೆ ಅರಿಶಿನ ಕಲಸಿ ಹಾರ ಹಾಕಿ ಹರಡಿಬಿಟ್ಟು ಇನ್ನು ಮಾರನೇ ಬೆಳಿಗ್ಗೆ ಮಾಡ್ತಾರೆ. ಒಬ್ಬೊಬ್ಬರು ಬೇಯಿಸಿ ಬಸ್ದುಬಿಡ್ತಾರೆ. ಅದ್ರ ವಿಷ ಎಲ್ಲ ತೆಗೆದುಬಿಟ್ಟು ಮತ್ತೆ ಒಗ್ಗರಣೆ ಹಾಕಿ ಮಸಾಲೆನ ಹಾಕ್ತಾರೆ. ಅದರಿಂದ ಅದ್ರ ಕಹಿ ಎಲ್ಲ ಹೋಗುತ್ತೆ. ನಾನು ಈ ಥರ ಮಾಡೋದು. ನಾನು ಬೇರೆ ಬೇಯಿಸೋದು ಇಲ್ಲ, ರಾತ್ರಿನೇ ಹಚ್ಚಿಡೋದು ಇಲ್ಲ, ಅದಕ್ಕೆ ಉಪ್ಪು ಮತ್ತು ಅರಿಶಿನ ಕಲಸೋದು ಇಲ್ಲ. ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದ್ರೆ, ಆಮೇಲೆ ಬೆಲ್ಲ ಅಂತೂ ಹಾಕಂಗೆ ಇಲ್ಲ. ಅವರಿಗೆ ಸಿಹಿ ಅನಿಸಿದ್ರೆ ಇಷ್ಟ ಆಗೋದಿಲ್ಲ. ಈ ರೀತಿ ಮಾಮೂಲಿ ಪಲ್ಯಗಳನ್ನ ಯಾವ ರೀತಿ ಒಗ್ಗರಣೆ ಮಾಡ್ತೀವೋ ಅದೇ ರೀತಿ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಇಷ್ಟ ಆಗೋದು. ನೋಡಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಇವಾಗ ಹಚ್ಚಿರ್ತಕ್ಕಂಥ ಹಾಗಲಕಾಯಿನ ಸಣ್ಣಗೂ ಕೂಡ ಹಚ್ಚಬಾರ್ದು. ಅವ್ರಿಗೆ ದೊಡ್ಡದಾಗಿ ಈ ರೀತಿ ಗಾಲೆನೇ ಕುಯ್ದು ಹಾಕಬೇಕು. ಈ ರೀತಿ ಗಾಲೆ ಕುಯ್ದು ಇವಾಗ ಕೈ ಆಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದೆಲ್ಲ ಆಗಬೇಕು. ದೊಡ್ಡ ಊರಲ್ಲಿ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ, ಅದು ಟೇಸ್ಟೇ ಹೋಗುತ್ತೆ, ನೋಡೋದಕ್ಕೂ ಕೂಡ ಚೆಂದ ಕಾಣೋದಿಲ್ಲ. ನೋಡಿ, ಇವಾಗ ಫ್ರೈ ಆಗಬೇಕಾದ್ರೆ ನಾವು ಇವಾಗ ಮುಚ್ಚಳ ಮುಚ್ಚಬಾರ್ದು. ಯಾಕಂತಂದರೆ ಕುಕ್ಕರಲ್ಲಿ ಮಾಡಿದ್ರೆ ಮುಚ್ಚಳ ಮುಚ್ಚಿ ಬೇಯಿಸ್ತೀವಲ್ಲ, ಕಹಿ ಎಲ್ಲ ಅದರೊಳಗಡೆನೇ ಇರುತ್ತೆ. ಈ ರೀತಿ ಮುಚ್ಚಳ ತೆಗೆದು ಬೇಯಿಸ್ಬೇಕು. ಈ ರೀತಿ ಕೈ ಆಡಿಕೊಂಡು ನಾವು ಇವಾಗ ಹುಣಸೆ ಹಣ್ಣನ್ನು ಸೇರಿಸ್ತೀವಿ. ಹುಣಸೆ ಹಣ್ಣನ್ನು ಹಾಕಿದ ಮೇಲೆ ಮತ್ತೆ ಅದು ಬೇಯುತ್ತೆ. ಆಮೇಲೆ ನಾವು ಮಸಾಲೆನ ಹಾಕೋದು. ಈ ರೀತಿ ಹಾಗಲಕಾಯಿ ಪಲ್ಯ ಮಾಡೋದು. ನಾನು ಒಂದು ಕಡೆ ಇವಾಗ ಟೈಮ್ ಆಗೋಗಿದೆ ಅಂತೇಳಿ ರೊಟ್ಟಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಒಲೆಯಲ್ಲಿ ಪಲ್ಯ ಆಗ್ತಾಯಿದೆ. ಈ ರೀತಿ ಪಲ್ಯ ಮಾಡ್ತೀವಿ. ನಮಗೆ ತುಂಬ ಇಷ್ಟ. ನಮ್ಮನೆಯವ್ರಿಗೂ ತುಂಬ ಸ್ವಲ್ಪ ಕಹಿ ಇದ್ರೇ ಇಷ್ಟ. ತುಂಬ ಕಹಿ ಇಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಾನು ಇದೇ ರೀತಿ ಹಾಗಲಕಾಯಿ ಪಲ್ಯ ಮಾಡೋದು. ನೀವೆಲ್ಲ ಯಾವ್ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮದುವೆಗಿಂತ ಮುಂಚೆ ಹಾಗಲಕಾಯಿ ನೋಡಿದ್ರೆ ಆಗ್ತಿರ್ಲಿಲ್ಲ. ಹಾಗಲಕಾಯಿ ಪಲ್ಯ ಅವರು ತುಪ್ಪ ಹಾಕಿ ಮಾಡಿದ್ದೀವಿ, ಅಮೃತ ಹಾಕಿ ಮಾಡಿದ್ದೀವಿ ಅಂದರೂ ಕೂಡ ತಿಂತಾ ಇರಲಿಲ್ಲ. ಈಗ ನಾನೇ ಮಾಡೋಂಗಾದಾಗ ಎಷ್ಟೋ ತಿಂಡಿಗಳನ್ನ ಮದುವೆಗಿಂತ ಮುಂಚೆ ಇದ್ದಿದ್ದ ಟೇಸ್ಟೇ ಬೇರೆ, ಈಗ ಟೇಸ್ಟೇ ಬೇರೆ. ನನಗೆ ಮೊದಲು ಮೊಸಪ್ಪು ಅಂದರೆ ಸಖತ್ ಇಷ್ಟ ಆಗೋದು. ಈಗ ಬಸ್ಸಾರು, ಒಬ್ಬಟ್ಟಿನ ಸಾರು ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಮದುವೆಗಿಂತ ಮುಂಚೆ. ಈಗ ಒಬ್ಬಟ್ಟಿನ ಸಾರು ಒಂದು ವಾರ ಆದರೂ ಕೂಡ ಇಷ್ಟ ಆಗುತ್ತೆ. ಅದು ಕುದ್ದಂಗೆ ಇನ್ನೂ ಟೇಸ್ಟ್ ಚೇಂಜ್ ಆಗುತ್ತೆ. ಅದೆಲ್ಲ ಈಗೀಗ ಗೊತ್ತಾಗ್ತಿದೆ. ಹುಡುಗರಲ್ಲಿ ಇದ್ದಿದ್ದೇ ಒಂದು ಟೇಸ್ಟು, ಈಗಲೇ ಹಿಂಗೆ ಒಂಥರ ಟೇಸ್ಟ್ ಆಗಿದೆ. ಅದು ಏನಕ್ಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗಲಕಾಯಿ ಪಲ್ಯ ಈಗಂತೂ ಸಖತ್ ಇಷ್ಟ ಆಗುತ್ತೆ. ಮೊದಲಂತೂ ತಿಂತಲೇ ಇರಲಿಲ್ಲ. ಬನ್ನಿ, ಇವಾಗ ಹಾಗಲಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಾನಿವತ್ತು ಸ್ವಲ್ಪ ರೊಟ್ಟಿನ ಡಿಫ್ರೆಂಟಾಗಿ ರೆಡಿ ಮಾಡೋಣ ಅಂತ ಹೇಳಿ ಒಂದು 4 ಥರದ ರೊಟ್ಟಿನ ಒಂದೇ ರೊಟ್ಟಿಲಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಬಂದು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ
ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಹಿಟ್ಟರಲ್ಲಿ ಅಂದರೆ ನಾನು ರೊಟ್ಟಿ ಹಿಟ್ಟನ್ನು ಕುದಿ ಹಾಕಿ ಕಲಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿದಿತಾ ಇದ್ದೀನಿ. ಅಂದರೆ ಇದು ಒಂದೊಂದು ಟೇಸ್ಟಲ್ಲಿರಲಿ, ನೋಡೋದಕ್ಕೂ ಕೂಡ ಚೆಂದ ಕಾಣುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಒಂದೇ ರೊಟ್ಟಿಯಲ್ಲಿ 4 ಟೇಸ್ಟ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಇದು ಒಂದು ಥರದ ರೊಟ್ಟಿಗೆ ನಾನು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿನ ರುಬ್ಬಿ ಕಲಸಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಥರದ ರೊಟ್ಟಿ ರೆಡಿ ಆಯಿತು. ಈಗ 2ನೇ ಟೈಪ್ ರೊಟ್ಟಿ. ನೀವು ಯಾವ್ಯಾವ ಥರ ಬೇಕು, ನಿಮಗೆ ಯಾವ್ಯಾವ ಫ್ಲೇವರ್ ಬೇಕು ಅಥವಾ ಯಾವ್ಯಾವ ತರಕಾರಿ ಬೇಕು ಎಲ್ಲದನ್ನು ಕೂಡ ಹಾಕ್ಕೊಬೋದು. ನಾನು ಇನ್ನೊಂದು ಥರದ ರೊಟ್ಟಿಗೆ ಒಂದು ಕ್ಯಾರೆಟನ್ನು ರುಬ್ಬಿ ಈಗ ಸ್ವಲ್ಪ ಒಂದು ಹಿಟ್ಟಿಗೆ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿನ ಸೇರಿಸಿ ಈಗ ಅದು ಒಂದು ರೊಟ್ಟಿ ಹಿಟ್ಟನ್ನು ಮಿತ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಮನೇಲಿ ಯಾರಾದರೂ ದೊಡ್ಡವ್ರಿಗೂ ಕೂಡ ಒಂದೇ ರೊಟ್ಟಿಯಲ್ಲಿ. ಈಗ ಶುಗರ್ ಪೇಷೆಂಟ್ಗಳಿರ್ತಾರೆ ಪಾಪ, ಅವ್ರಿಗೆ ಅಕ್ಕಿ ರೊಟ್ಟಿನೂ ಕೂಡ ತಿನ್ನಬೇಕು, ಹಾಗೆ ಬರೀ ರಾಗಿ ರೊಟ್ಟಿನೂ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಮಸಾಲ ರೊಟ್ಟಿ ತಿನ್ನಬೇಕು. ಈ ರೀತಿ ಎಲ್ಲ ರೊಟ್ಟಿನೂ ಕೂಡ ಒಂದೇ ರೊಟ್ಟಿಲಿ ಸಿಕ್ಕಿದ್ರೆ ಅವ್ರಿಗೆ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಇದನ್ನೇ ತಿಂತಾಯಿದ್ದೀವಿ ಅನ್ನೋ ಫೀಲ್ ಇರೋದಿಲ್ಲ. ನೋಡಿ, ಈಗ 2 ಥರದ ರೊಟ್ಟಿ ರೆಡಿ ಆಯಿತು. ಕ್ಯಾರೆಟ್ ಹಾಕಿದೆ. ಇನ್ನೊಂದು 3ನೇ ಥರದ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ನೀವು ಈ ಥರ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ, ಯಾವ್ಯಾವ ಸೊಪ್ಪುಗಳನ್ನ ಬೇಕೋ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಮಸಾಲ ರೊಟ್ಟಿನ. ಒಂದು ಐಡಿಯಾ ಇರಲಿ, ಅದನ್ನೆಲ್ಲ ಒಂದೇ ರೊಟ್ಟಿಲಿ ಹೇಗೆ ತೊಟ್ಟೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ, ಇದು ಅಕ್ಕಿ ರೊಟ್ಟಿ, ಪ್ಯೂರ್ ಅಕ್ಕಿ ರೊಟ್ಟಿ. ಅದು ಪ್ಯೂರ್ ಅಕ್ಕಿ ರೊಟ್ಟಿಗೆ ನಾನು ಅದರ ಐಟಮ್ಗಳನ್ನ ಹಾಕ್ತೆ. ಇದು ರಾಗಿ ರೊಟ್ಟಿ. ನೀವು ನೋಡ್ತಾ ಇರ್ಬೋದು, ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು, ಹೆಚ್ಚಾಗಿ ರಾಗಿ ಹಿಟ್ಟನ್ನು ಹಾಕಿದ್ದೀನಿ. ಇದು ರಾಗಿ ರೊಟ್ಟಿ. ಇಷ್ಟು ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು, 4 ಥರದ ರೊಟ್ಟಿ ಹಿಟ್ಟುಗಳು ಕೂಡ ರೆಡಿ ಆಯಿತು. ನೀವು ಬೇಕಿದ್ರೆ ಏನು ಬೇಕಾದರೂ ಅಂದರೆ ತರಕಾರಿಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. ಈ ರೀತಿ ರೆಡಿ ಆದಮೇಲೆ ಈಗ ಯಾವ ರೀತಿ ತೊಟ್ಟೋದು ಅಂತ ನೋಡ್ಬಿಡ್ತೀನಿ. ಅಷ್ಟರಲ್ಲಿ ಇವಾಗ ಪಲ್ಯ ಬೆಂದಿದೆ, ಅದಕ್ಕೆ ಮಸಾಲೆನ ರುಬ್ಬಾಕ್ತಾಯಿದ್ದೀನಿ. ನೀವು ಪಲ್ಯ ಇಷ್ಟೇ ನಾನು ಮಾಡೋದು. ಅದಕ್ಕೆ ಹುಣಸೆಹಣ್ಣು ಹಾಕಿ ಬೇಯಿಸಿದ್ದೆ. ಇವಾಗ ಹಾಗಲಕಾಯಿ ಎಲ್ಲ ಬಂದಿತ್ತಲ್ಲ, ಅದಕ್ಕೆ ನಾನಿವಾಗ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಧನಿಯಾದ ಪುಡಿ ಮತ್ತು ಕಡಲೆ ಇಷ್ಟನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಬಿ ಮಸಾಲೆನ ಹಾಕಿ ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ರೆಡಿ ಮಾಡೋಣ. ರೊಟ್ಟಿ ಅಂತೂ ಸಕ್ಕತ್ತಾಗಿದೆ. ಈ ಟೈಪಲ್ಲಿ ನೀವು ಕೂಡ ಮಾಡಿ ಖಂಡಿತವಾಗ್ಲೂ ನನಗೆ ಫೋಟೋ ಕಳಿಸಿ. ಆದರೆ ವಾಟ್ಸಪ್ಪಲ್ಲ ಆಗೋದಿಲ್ಲ. ನೀವು ಫೋಟೋನ ಮಾಡಿದ್ದೀನಿ ಮೇಡಮ್ ರೊಟ್ಟಿನ ಅಂತ ಹೇಳಿ ನನಗೆ ತಿಳಿಸಿ. ಫೋಟೋ ಕಳಿಸೋದಕ್ಕಾಗೋದಿಲ್ಲ, ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ನೋಡಿ ಯಾವ ರೀತಿ ತುಂಬ ಸಣ್ಣಕ್ಕೆ ತಗೊಬೇಕು. ಒಂದು ರೊಟ್ಟಿ ಇಟ್ಟು ಆಗೋವಷ್ಟು 4 ರೊಟ್ಟಿಯಿಂದ ತಗೊಬೇಕು. ತುಂಬ ದಪ್ಪ ತಗೊಂಡ್ರೆ ಅದು ರೊಟ್ಟಿ ದಪ್ಪ ಬರುತ್ತೆ. ಸ್ವಲ್ಪ ಚಿಕ್ಕದಾಗಿ 4 ಉಂಡೆಗಳನ್ನು ಕೂಡ ತಗೊಳ್ಳಿ. ಈ ರೀತಿಯಾಗಿ ನೋಡಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಇದು ನೋಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಇಲ್ಲ, ತುಂಬ ಸುಲಭವಾಗಿ ರೊಟ್ಟಿ ಮಾಡಿ ಅನುಭವ ಇರೋರಿಗೆ ಇದು ಕಷ್ಟ ಆಗೋದಿಲ್ಲ. ಈ ರೀತಿಯಾಗಿ 4 ಥರದ ರೊಟ್ಟಿಗಳನ್ನು ಕೂಡ ಸ್ವಲ್ಪ ಹಿಟ್ಟುಗಳನ್ನ ತೊಗೊಂಡು ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ಟೇಸ್ಟಾಗಿರುತ್ತೆ. ನಾನಂತೂ ತುಂಬ ಖುಷಿಪಟ್ಟೆ. ನನಗೆ ಅದನ್ನು ತಿನ್ನೋದಕ್ಕಿಂತ ಹೆಚ್ಚಾಗಿ ರೆಡಿ ಮಾಡಿರ್ತಕ್ಕಂಥದ್ದನ್ನು ನೋಡೋದೇ ಸಖತ್ ಎಕ್ಸೈಟಿಂಗ್ ಆಗಿತ್ತು. ನಾನು ಇನ್ನೂ ಬೇರೆ ಥರದಲ್ಲಿ ತೊಟ್ಟೋಣ ಅಂತ ಅಂದ್ಕೊಂಡೆ. ಅದು ನ್ಯಾಷನಲ್ ಫ್ಲಾಗ್ ಥರ ಕೇಸರಿ, ಬಿಳಿ, ಹಸಿರು ಆ ಥರ ತೊಟ್ಟೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಮಾಡ್ತಕ್ಕಂಥ ಅಪಮಾನ ಆ ಥರ ಕಮೆಂಟ್ಸ್ಗಳೆಲ್ಲ ಬರ್ಬೋದು ಅನ್ನೋ ಕಾರಣಕ್ಕೆ ಬೇಡ, ರೌಂಡ್ ಶೇಪಲ್ಲೇ 4 ಥರದ್ದು ತೊಟ್ಟೋಣ ಅಂತೇಳಿ ನಿಮಗೆ ಕ್ಯಾಮ್ರಾ ಹತ್ರ ತೊಗೊಂಬಂದು ತೋರಿಸ್ತೀನಿ ತಡಿ ಯಾವ ರೀತಿ ಬರ್ತಾಯಿದೆ ಅಂತ. ದೂರ ಆಯಿತು ಅಂತ ಅನಿಸುತ್ತೆ, ನಾನು ಅದನ್ನು ಸ್ಟ್ಯಾಂಡ್ಗೆ ಹಾಕಿದ್ದೆ. ಅದರಿಂದ ಈ ರೀತಿಯಾಗಿ ರೊಟ್ಟಿ ಅಂತೂ ಸ್ವಲ್ಪನೂ ಕಿತ್ತೋಗಲಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನಿಮ್ಮ ಜೊತೆ ಹತ್ರ ತೊಗೊಂಬಂದು ತೋರಿಸೋಣ ಅಂತೇಳಿ ನಾನು ಕ್ಯಾಮ್ರಾನ ಈ ರೀತಿ ತೊಗೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವು ಆ ಅಳತೆಯಲ್ಲಿ ಈ 4 ಇಟ್ಟಿದ್ನಲ್ಲ, ಈ ರೀತಿಯಾಗಿ ತೊಟ್ಕೊಂಡ್ರೆ ಆಯಿತು. ರೊಟ್ಟಿ ಇಟ್ಟು ಹದವಾಗಿ ಬಂದಿದ್ದರೆ ರೊಟ್ಟಿ ಯಾವ ಥರದ ರೊಟ್ಟಿನೂ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ತುಂಬ ತೆಳುವಾಗಿ ರೊಟ್ಟಿ ತೊಡ್ತೀನಿ. ಎಷ್ಟು ತೆಳುವಾಗಿ ಬೇಕಿದ್ರೂ ನಾನು ರೊಟ್ಟಿ ತೊಡ್ತೀನಿ. ಅದರಿಂದ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನೀವು ನೋಡ್ತಾ ಇರ್ಬೋದು, ನೀವು ಕೂಡ ಟ್ರೈ ಮಾಡಿ. ರೊಟ್ಟಿ ಕುದಿನ ಚೆನ್ನಾಗಿ ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ಈ ರೀತಿ 4 ಥರದ ರೊಟ್ಟಿನೂ ಒಂದೇ ಟೇಸ್ಟಲ್ಲಿ ರೆಡಿ ಮಾಡ್ಕೊಬೋದು. ಈ ರೀತಿ ನಾನು ಡಿಫ್ರೆಂಟಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಥರ ಬೇರೆ ಥರದ್ದು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂತಂದರೆ ನಿಮ್ಮ ಕಮೆಂಟು ಮತ್ತು ನಿಮ್ಮ ಬೆಂಬಲ ಸಿಗಲಿಲ್ಲ ಅಂತಂದರೆ ನನಗೆ ಈ ರೀತಿ ಏನಾದರೂ ಟ್ರೈ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನೀವು ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ಅದು ನಿಮ್ಗೆ ಇಷ್ಟ ಆದರೆ ಇಷ್ಟ ಅಂತ ಏನಾಗ್ತಾಯಿದೆ ಈಗ ನಾನು ಮುಂದೆ ಮಾಡೋದಕ್ಕೂ ಇಲ್ಲ ಕೈ ಬಿಡೋದಕ್ಕೂ
ಅದನ್ನು ನೀವು ಹೇಳಿದ್ರೇ ತಾನೇ ನಮಗೆ ಗೊತ್ತಾಗೋದು. ಈ ರೀತಿ ಹಳ್ಳಿ ತಿಂಡಿಗಳು ನನಗೆ ತುಂಬ ತಲೆಯಲ್ಲಿದೆ ಹಳ್ಳಿ ಅಡುಗೆಗಳು. ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ನಾನು ಮುಂದೆ ಇನ್ನು ರೆಸಿಪಿ ವ್ಲಾಗ್ಗಳನ್ನೇ ಶೇರ್ ಮಾಡ್ತೀನಿ. ಟೈಮ್ ಸ್ವಲ್ಪ ಇತ್ತ ಓಡಾಟ ಕೆಲಸ ಅದರಿಂದ ಬ್ಯುಸಿಯಾಗಿ ಸ್ವಲ್ಪ ರೆಸಿಪಿಗಳೆಲ್ಲ ಬಾಕಿ ಉಳಿದಿದೆ. ನೀವು ತುಂಬ ಜನ ತುಂಬ ಕಮೆಂಟ್ ಮಾಡಿ ನನ್ನ ಡೈಲಿ ವ್ಲಾಗ್ಸು ಮತ್ತು ರೆಸಿಪಿಗಳನ್ನ ತೋರಿಸಿ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಹಳ್ಳಿ ಕಡೆಯಲ್ಲಿ ಮಾಡ್ತಕ್ಕಂಥ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ನನಗೆ ಅಷ್ಟು ಈಗೀಗ ಮಾಡ್ತಕ್ಕಂಥ ತಿಂಡಿ ಅಡುಗೆಗಳನ್ನ ನಾನು ಟ್ರೈ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ನಂತ ಇಷ್ಟ ಆಗೋದಿಲ್ಲ, ಅದರಿಂದ ನಾನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಮಾಡ್ತಕ್ಕಂಥ ಅಡುಗೆ ತಿಂಡಿಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ನಾನು ನನ್ನ ಕಸಿನ್ಸ್ ಕಡೆ ಹೋದಾಗ ಅಲ್ಲಿ ತುಂಬ ವೆರೈಟೀಸ್ ತಿಂಡಿಗಳನ್ನ ಮಾಡ್ತಾರೆ, ಒಂದೊಂದು ಇಷ್ಟ ಆಗುತ್ತೆ, ಅದನ್ನು ಒಂದೊಂದು ಕಲ್ತ್ಕೊಂಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಾಗಿ ರೊಟ್ಟಿ ಅಂತೂ ಬಂತು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಾ ಇರ್ಬೋದು. ನಾನು ಅಂದ್ಕೊಂಡೆ ಏನಾದರೂ ಹೆಂಚ ಮೇಲೆ ಹಾಕಬೇಕಾದ್ರೆ ಕಿತ್ತೋಗುತ್ತಾ ಇದು 4 ಕೂಡಿರೋ ಹತ್ರ ಅಂತ. ಖಂಡಿತವಾಗ್ಲೂ ಅದು ಕೂಡ ಆಗಲಿಲ್ಲ. ನೋಡಿ ತುಂಬ ಚೆನ್ನಾಗಿ ರೊಟ್ಟಿ ಬಂತು. ನೀವು ಕೂಡ ಟ್ರೈ ಮಾಡಿ ಈ ರೀತಿ ಒಂದೇ ರೊಟ್ಟಿಯಲ್ಲಿ 4 ಟೇಸ್ಟ್ ರೆಡಿ ಮಾಡಿಕೊಂಡು ತಿನ್ನೋ ಥರ. ಯಾಕಂತಂದರೆ ಒಂದೊಂದು 4 ತಿನ್ನೋಕ್ಕಾಗೋದಿಲ್ಲ. ಇವತ್ತು ಅಕ್ಕಿ ರೊಟ್ಟಿ ತಿನ್ನಬೇಕಿತ್ತು, ರಾಗಿ ರೊಟ್ಟಿ ತಿನ್ನಬೇಕಿತ್ತು ಅನ್ನೋರಿಗೆಲ್ಲ ಒಂದೇ ರೊಟ್ಟಿಲಿ ಎಲ್ಲ ಟೇಸ್ಟು ಸಿಕ್ಕೋಗುತ್ತೆ. ಅದರಿಂದ ಆ ರೀತಿ ಹೇಳಿದೆ. ಫೈನಲ್ಲಾಗಿ ರೊಟ್ಟಿ ಅಂತೂ ರೆಡಿ ಆಯಿತು. ಈಗ ಪಲ್ಯನೂ ಕೂಡ ಆಗಿದೆ ಆಲ್ರೆಡಿ. ಇವತ್ತು ಬರೀ ಇಷ್ಟೇ ಕೆಲಸ ಅಲ್ಲ, ತಿಂಡಿ ಅಡುಗೆ ನಾನಂತೂ ಬೇಗ ಮಾಡಿದ್ದೀನಿ. ಯಾಕಂತಂದರೆ ಇನ್ನೂ ಬೇರೆ ಕೆಲಸ ತೋಟದ ಹತ್ರ ಹೋಗಬೇಕಿತ್ತು. ಅದಕ್ಕೋಸ್ಕರ ಅಯ್ಯೋ ಇವತ್ತು ಇಟ್ಕೊಂಬಿಟ್ನಲ್ಲ ಆಗುತ್ತಾ ಅಂತ ಅಂದ್ಕೊಂಡೆ. ಇಲ್ಲ, ಫೈನಲ್ಲಾಗಿ ರೊಟ್ಟಿ ಅಂತೂ ಬೇಗ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ತಿಂಡಿ ಆಗಿದೆಯಾ ಅಂತೇಳಿ. ಅವರು ನಾನು ಮಾಡಿರ್ತಕ್ಕಂಥ ರೊಟ್ಟಿನ ನೋಡಿ ಅವರಂತೂ ಫುಲ್ಲು ಖುಷಿಯಾಗಿದ್ರೋ ಏನೋ. ರೊಟ್ಟಿ ತಿಂದಮೇಲೆ ಹೇಳ್ತೀನಿ ನಾನು ಹೇಗಿದೆ ಅಂತ ಅಂದರು. ನೋಡಿ ಇವಾಗ ಅವ್ರು ಬಂದಿದ್ದರು ಆಲ್ರೆಡಿ. ಈಗ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಅವರೇ ಮಾಡಿದ್ದು. ರೊಟ್ಟಿ ಚೆನ್ನಾಗಿ ಬಂದಿದೆ, ಅವ್ರಿಗೂ ಕೂಡ ತೋರಿಸಿ ಹಾಗೆ ವಿಡಿಯೋಗೂ ಕೂಡ ತೋರಿಸ್ದೆ. ಫೈನಲ್ಲಾಗಿ ರೊಟ್ಟಿ ರೆಡಿ ಮಾಡ್ಕೊಂಡ್ವಿ. ರೊಟ್ಟಿ ರೆಡಿ ಮಾಡಿಕೊಂಡು ಹಾಗಲಕಾಯಿ ಪಲ್ಯದ ಜೊತೆ ರೊಟ್ಟಿನಂತೂ ತಿನ್ನಬೇಕು. ಯಾಕಂತಂದರೆ ಮಳೆ ಬರುತ್ತೆ ಇವತ್ತು. ತೋಟದಲ್ಲಿ ಕೆಲಸ ಏನು ಅಂತ ಹೇಳಿದ್ನಲ್ಲ, ಕಾಯಿ ಬಾಚಾಕಬೇಕು ಅಂತ. ಆ ಕಾಯಿ ಕಿತ್ತು 1 ವಾರ ಆಗಿದೆ. ಬಾಚಾಕೋದಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ, ಆ ಕೆಲಸ ಈ ಕೆಲಸ ಅಂತ. ಅದಕ್ಕೋಸ್ಕರ ಇವತ್ತು ಅಡುಗೆ ಏನು ಮಾಡ್ತಾಯಿಲ್ಲ. ಇನ್ನು ಪಲ್ಯ ಇದೆ, ಬೇಕಿದ್ದರೆ ರೊಟ್ಟಿ ಇದೆ, ಬಂದಮೇಲೆ ಅನ್ನ ಮಾಡ್ಕೊಂಡ್ರಾಯ್ತು ಅಂತ ಬೇಗ ತಿಂಡಿ ಮುಗಿಸೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಉಪ್ಪಿನಕಾಯಿ ಕೊಡು, ಅದ್ರ ಜೊತೆ ಚೆನ್ನಾಗಿರುತ್ತೆ ಈರುಳ್ಳಿ, ಉಪ್ಪಿನಕಾಯಿ, ಕಡಲೆಕಾಯಿ ಎಲ್ಲದೂ ಇರಬೇಕು. ಅವ್ರಿಗೆ ರೊಟ್ಟಿ ತಿನ್ನಬೇಕು ಅಂತಂದರೆ ಪಲ್ಯನೂ ಇರಬೇಕು, ಮತ್ತು ಅದ್ರ ಜೊತೆ ಸೈಡ್ಸು ಇದೆಲ್ಲ ಇರಬೇಕು. ಅವ್ರಿಗೆ ಆ ಥರ ರೊಟ್ಟಿ ತಿನ್ನಬೇಕು. ಅದಕ್ಕೆ ಉಪ್ಪಿನಕಾಯಿ ಹಾಕಿಸ್ಕೊಂಡ್ರು. ನಾನು ಈರುಳ್ಳಿ ಏನೂ ಇಟ್ಟಿಲ್ಲ ವಿಡಿಯೋಕ್ಕೆಲ್ಲ, ಈರುಳ್ಳಿ ಮತ್ತು ಎಲ್ಲ ಅರೇಂಜ್ ಮಾಡೋದಲ್ವಾ ಅಂತಂದರು. ನಾನು ಸ್ವಲ್ಪ ಇದೇ ಕೆಲಸದಲ್ಲಿ ಬ್ಯುಸಿ ಆಗೋದೆ. ರೊಟ್ಟಿ ಯಾವ ರೀತಿ ಬರುತ್ತೋ ಅದಕ್ಕೆಲ್ಲ ರೆಡಿ ಮಾಡ್ಕೊಳೋದು, ಇನ್ನು ತೋಟದ ಹತ್ರ ಹೋಗೋದಕ್ಕೆ ಟೈಮ್ ಕೂಡ ಆಗುತ್ತೆ ಅಂತ. ಅದರಿಂದ ಇವತ್ತು ಈರುಳ್ಳಿ ಏನೂ ಕೊಡಲಿಲ್ಲ. ನಾನು ಕೂಡ ಅವ್ರ ಜೊತೆಲೇ ಕೂತ್ಕೊಂಡು ತಿಂಡಿ ಕೆಲಸ ಶುರು ಮಾಡ್ತಾಯಿದ್ದೀನಿ, ತಿಂಡಿ ತಿನ್ನೋ ಕೆಲಸನ. ಈ ರೀತಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಕೂಡ ಹೇಗಾಗಿದೆಯೋ ಅಂತ ಅಂದ್ಕೊಂಡೆ. ಹೇಗಾಗೋದಕ್ಕೆ ಅದೇನೂ ಅಲ್ಲ, ಎಲ್ಲ ಟೇಸ್ಟ್ಗಳು ಒಂದೇ ರೊಟ್ಟಿಲಿ ಸಿಗುತ್ತೆ. ಈ ಥರನೂ ಐಡಿಯಾ ಇರಲಿ ನಿಮ್ಗೆ, ಈ ರೀತಿಯೂ ಮಾಡ್ಬೋದು ಅನ್ನೋದೊಂದು ಐಡಿಯಕ್ಕೆ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಅಷ್ಟೇ. ಫೈನಲಾಗಿ ಇವಾಗ ತಿಂಡಿ ಮುಗಿಸಿ ತೋಟದ ಹತ್ರ ಹೋಗ್ತಾಯಿದ್ದೀವಿ. ತೋಟದ ಹತ್ರ ಹೋದ್ವಿ, ಕೆಲಸ ಶುರು ಮಾಡೋಣ ಅಂತ ಹೇಳಿ. ನಾನು ಯಾವಾಗಲೇ ತೋಟದ ಹತ್ರ ಹೊರಟರು ನಮ್ಮ ಮನೆಯವ್ರು ಇಲ್ಲಿಂದಲೇ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರ ಮನೆ ಹತ್ರನೂ ಹೋಗಬಾರ್ದು, ಹೋಗ್ತಿದ್ದಂಗೆ ಕೆಲಸ ಶುರು ಮಾಡಬೇಕು, ಕೆಲಸ ಆದಮೇಲೆ ಬೇಕಾದ್ರೆ ನೀನು ಹೋಗು ಅಂತ. ಆದರೆ ನಾನು ಮಾತ್ರ ಅದು ಯಾರಾದರೂ ಈಚಲಿದ್ದರೆ ಅವ್ರು ಮಾತಾಡ್ಸಿದ್ರೆ ಒಂದು ಅರ್ಧ ಗಂಟೆ ಮಾತಾಡ್ದಲೇ ಹೋಗೋದೇ ಇಲ್ಲ. ಇವತ್ತೊಂದು ಚಿಕ್ಕದಾಗಿ ಕೆಲಸ ಇತ್ತು. ಏನಂತಂದರೆ ಈಗ ಹಿಂದೆ ಒಂದು 15-20 ದಿನದಲ್ಲಿ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಮೊಮ್ಮಗದು ಬರ್ತಡೇ ಆಗಿತ್ತು. ನಾನು ಅವತ್ತು ಪಾಪುಗೆ ಏನೂ ಕೊಟ್ಟಿರಲಿಲ್ಲ, ಅಂದರೆ ಚಿಕ್ಕ ಮಕ್ಕಳಿಗೆ ಗಿಫ್ಟಾಗಿ. ಅದಕ್ಕೆ ಈ ಸಲ ಯಾವಾಗಲೂ ನಾನು ತುಮಕೂರಿಗೆ ಹೋದಾಗ ಒಂದು ಬಟ್ಟೆ ತಂದಿದ್ದೆ. ಪಾಪು ಕೊಟ್ಟು ಅವನೊಂದು ಅರ್ಧ ಗಂಟೆ ಮಾತಾಡಿಸ್ಬಿಟ್ಟು ಹೋಗೋಣ ಅಂತೇಳಿ ಆ ಬಟ್ಟೆ ಕವರ್ನ ತಗೊಂಡು ಹೊರಟೆ. ನಾನು ಅಲ್ಲಿ ಹೋದಾಗ ಅವ್ರ ಮನೆ ಹತ್ರ ಪಾಪು ಕೂಡ ಮಲಗಿದ್ದ. ಹಾಗೆ ಅವ್ರ ಚಿಕ್ಕಪ್ಪವ್ರ ಮಗ ಎಲ್ಲ ತೋಟದಲ್ಲಿ ಏನೋ ಕೆಲಸ ಅಂತ ಹೋಗಿದ್ರು. ಆದ್ದರಿಂದ ಅಲ್ಲೇನು ಜಾಸ್ತಿ ಹೊತ್ತು ಆಗಲೇ ಇಲ್ಲ. ಚಿಕ್ಕಪ್ಪ ನಮ್ಮ ಮನೆಯವ್ರ ಚಿಕ್ಕಮ್ಮ ಅಂದರೆ ನನಗೆ ಅತ್ತೆ ಆಗಬೇಕಲ್ಲ, ಅವ್ರು ಮಾತ್ರ ಇದ್ದರು. ಅವ್ರು ಕಾಫಿ ಕೊಟ್ಟರು. ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋದ ತಕ್ಷಣವೇ ನಾನು ತೋಟದೊಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಗೀತಾ ಕಂಡ್ಲು. ಗೀತನ ಹತ್ರ ಮಾತಾಡೋಣ ಅಂತ ಹೋದೆ. ಇನ್ನೇನು ಗೊತ್ತಲ್ಲ, ಗೀತನ ಜೊತೆ ಮಾತಾಡೋಕೆ ಕೂತ್ಕೊಂಡಾಗ ಅವಳು ಬೆಲ್ವತ್ತಣ್ಣಿನ ಜ್ಯೂಸ್ ರೆಡಿ ಮಾಡಿದ್ದೆ. ನಾವು ಹೋಗೋದೇನು ಗೊತ್ತಿರಲಿಲ್ಲ, ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂತ ಹೇಳಿ ಬೆಲ್ವತ್ತಣ್ಣಿನ ಜ್ಯೂಸ್ ಕೊಟ್ಟಲು. ಕುಡ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಆಗೇ ಹೋಯ್ತು. ಈಗ ತೋಟದೊಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಬೇಗ. ಅಲ್ಲಿ ಕುಂತು ಇಲ್ಲಿ ಕುಂತು ಟೈಮ್ ಮಾಡಿಕೊಂಡು
ಅಲ್ಲೇ ಕಾಯಿ ಬಾಚಾಕೋ ಮೂಡೇ ಇಲ್ದಂಗೆ ಆಗೈತೆ. ಈಗ ತೋಟದೊಳಗಡೆ ಹೋಗ್ತಾ ಇದ್ದೀನಿ ಕಾಯಿ ಬಾಚಾಕೋಕ್ಕೆ ಅಂತ. ನೋಡೋಣ ಬಾಚಾಕಲೇಬೇಕು ಇವತ್ತು, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮತ್ತು ಒಂದು ಖುಷಿ ವಿಷಯ ಏನಂತಂದರೆ ತೋರಿಸ್ತೀನಿ ತಡೀರಿ. ತೋಟದಲ್ಲಿ ವೀಲ್ ಕಟರ್ ಹೊಡಿಸಿ ನೋಡಿ ಶೆತ್ತೆ ಎಲ್ಲ ಕಟ್ ಮಾಡಿಸಿದ್ದಾರೆ, ನೀಟಾಗಿದೆ. ಅಂದರೆ ಶೆತ್ತೆ ಎಲ್ಲ ಇದ್ದಿದ್ದರೆ ಕಾಯಿ ಬಾಚಾಕೋದಕ್ಕೆ ಈಗ ಮೂಡಿಲ್ದಾಗಲೂ ಈ ಬಿಸಿಲಿಗೂ ಆ ಶಾದ್ರೆ ಒಳಗೆ ಓಡಾಡೋ ಹೊತ್ತಿಗೆ ಬೇಜಾರಾಗೋದು. ಎಲ್ಲ ಶೆತ್ತೆ ಕಟ್ ಮಾಡಿ ನೀಟಾಗಿದೆ, ಬೇಗ ಬೇಗ ಆಗುತ್ತೆ. ಮೇ ಬಿ ಈ ಸಲ ಕಾಯಿ ತುಂಬ ಕಡಿಮೆ ಬಿದ್ದಿದೆ. ಅಂದರೆ ಒಂದು ನಮ್ಮ ಮನೆಯವ್ರು ಹೇಳ್ತಿದ್ರು ಏನೊಂದು 350-400 ಆಗ್ಬೋದೇನೋ ಅಂತ. ಪ್ರತಿ ವರ್ಷಕ್ಕಿಂತ ವರ್ಷ ತುಂಬ ಕಡಿಮೆ ಬಿದ್ದಿದೆ ಕಾಯಿ. ಬಾಚಾಕೋದಕ್ಕೆ ಈಸಿ ಅಂತ ಖುಷಿ ಪಡೋಂಗಿಲ್ಲ, ಯಾಕಂತಂದರೆ ಕಾಯಿ ಬಿದ್ರೇ ಖುಷಿ. ಅದೆಷ್ಟಾದರೂ ಆಗಲಿ, ಕಷ್ಟ ಆದರೂ ಪರವಾಗಿಲ್ಲ. ಕಾಯಿ ಏನು ಜಾಸ್ತಿ ಬಿದ್ದಿಲ್ಲ. ಫೈನಲಾಗಿ ಬಾಚಾಕೋದಕ್ಕೆ ಶುರು ಮಾಡ್ತೀನಿ ಬನ್ನಿ. ಯಾಕೋ ನಮ್ಮ ಮನೆಯವರು ಎಲ್ಲಿತ್ರಿ? ಹಾಂ ಓಯ್ ಕೀಳ್ಸಿದ್ರಾ? ಒಂದೇನಾ? 2 ಬಿದ್ದವ ನೋಡಿ ಹೆಂಗವ. ಎಲ್ಲ 2 ಎಳ್ನೀರು ಬಿದ್ದಿದ್ವಂತೆ. ಎಂದೂ ಎಳ್ನೀರು ಕಿತ್ಕೊಡಲ್ಲ, ಯಾಕಂತಂದರೆ ಮರ ಉದ್ದ, ಆಮೇಲೆ ರೋಟ್ ಇಲ್ಲ. ಇದೇ ಕಾರಣ ನಾವು ರೈತರು ಅಂತ ಸುಮ್ಮನೆ ಹೇಳೋದು. ಎಳ್ನೀರು ಮಾತ್ರ ಒಂದು ಸಲನೂ ಕಿತ್ಕೊಡಲ್ಲ. ಹಿಂಗೆ ಬೇರೆ ಎಲ್ಲಾದರೂ ಕಿತ್ಕೊಂಡು ಬಿದ್ದಾಗಲೇ ಕುಡಿಬೇಕಷ್ಟೆ. ಕಾಯಿ ಇದ್ರೆ ಕಾಯಿ ಹೊಡಾಕ್ರಿ. ಇದೇನು ಹಂಗೈತಿ? ಚೆನ್ನಾಯ್ತಾ? ನೀರು ಚೆನ್ನಾಯ್ತಾ? ಬನ್ನಿ ಫ್ರೆಂಡ್ಸ್, ನಾನು ಕೂಡ ಎಳ್ನೀರು ಕುಡಿದು ಕೆಲಸ ಶುರು ಮಾಡ್ತೀನಿ. ಈ ಸಲನೂ ಕೂಡ ಪ್ರತಿ ಸಲದಂತೆ ಕಾಯಿ ತುಂಬ ಕಡಿಮೆ ಬಿದ್ದಿದೆ. ಅದೇನು ರೋಗ ಕಡಿಮೆ ಆಗಿದೆ ಅನಿಸುತ್ತೆ, ಕಾಯಿ ಮಾತ್ರ ಬೀಳ್ತಾ ಇಲ್ಲ. ಅದೇನಂತಂದರೆ ಕಾಯಿ ಜಾಸ್ತಿ ಬಿದ್ದರೆ ಮಾಮೂಲಿ ಕೊಬ್ಬರಿ ರೇಟ್ ಕಡಿಮೆ ಆಗೋದೇನೋ. ಇವಾಗ ಕಾಯಿ ಕಡಿಮೆ ಇರೋದ್ರಿಂದ ಕೊಬ್ಬರಿ ರೇಟ್ ಇದೆ ಅಷ್ಟೇ. ಅದು ಅಲ್ಲೇ ರೈತರಿಗೆ ಏನಂತಂದರೆ ಬೆಳೆ ಇದ್ದರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಬೆಳೆ ಇರಲ್ಲ, ಎರಡೂ ಇದ್ದರೆ ಮಳೆ ಇರಲ್ಲ. ಈಗ ಸದ್ಯಕ್ಕೆ ಕೊಬ್ಬರಿ ರೇಟ್ ಇದೆ, ಕೊಬ್ಬರಿಗಳಿಲ್ಲ ನೋಡಿ. ಅಡಿಕೆಗಳಿದೆ, ಅಡಿಕೆ ರೇಟು ವೇರಿಯೇಷನ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ರೈತರು ಹೀಗೆ ಏನು ಬರುತ್ತೆ ಅದಕ್ಕೆ ಹೊಂದ್ಕೊಂಡು ಹೋಗಬೇಕು. ಇವಾಗ ಕೆಲಸ ಶುರು ಮಾಡಿದ್ದೀನಿ. ಏನು ಒಂದು ಖುಷಿ ಅಂತಂದರೆ ಈ ಸಲ ಸೆತ್ತೆ ಕಟ್ ಮಾಡಿಸಿದ್ದಾರೆ. ಅಂದರೆ ವೇಸ್ಟ್ ಗಿಡಗಳನ್ನೆಲ್ಲ ಕಟ್ ಮಾಡಿಸಿದ್ದಾರೆ ವೀಲ್ ಕಟ್ಟರಲ್ಲಿ. ಕಾಯಿ ಬಾಚಾಕೋದಕ್ಕೆ ಸ್ವಲ್ಪ ಬೇಜಾರಾಗೋದಿಲ್ಲ. ಅದೆಲ್ಲ ಇದ್ದಿದ್ದರೆ ಓಡಾಡೋದಕ್ಕೂ ಬೇಜಾರಾಗೋದು, ಈ ಬಿಸಿಲಿಗೂ ಆ ಸೆಕೆಗೂ ಸಖತ್ ಬೇಜಾರಾಗೋದು. ಸೆತ್ತೆ ಕಟ್ ಮಾಡಿರೋದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು, ಎಲ್ಲಿ ನಿಮ್ಮ ಮನೆಯವ್ರು ಬಾಚಾಗ್ತಾ ಇಲ್ಲ, ಒಬ್ಬರೇ ಬಾಚಾಗ್ತಾ ಇದ್ದೀರಾ ಅಂತ. ಅವ್ರು ವೀಡಿಯೋ ಹಿಡಿತಾ ಇದ್ದಾರೆ. ವೀಡಿಯೋ ಹಿಡಿದ್ಮೇಲೆ ಇಬ್ಬರು ಸೇರಿಕೊಂಡು ಕೆಲಸ ಶುರು ಮಾಡ್ತೀವಿ. ಅವ್ರು ತುಂಬಿಕೊಟ್ರೆ ನಾನು ತೆಗ್ದಾಕೋದು, ಇಲ್ಲ ನಾನು ತೆಗ್ದಾಕಿದ್ರೆ ಅವ್ರು ತುಂಬಿಕೊಡೋದು. ಮನೆ ಕೆಲಸ ಆಗಿರ್ಬೋದು, ತೋಟದ ಕೆಲಸ ಆಗಿರ್ಬೋದು, ಶೇರ್ ಮಾಡಿಕೊಂಡು ಖಂಡಿತವಾಗ್ಲೂ ಖುಷಿಯಿಂದ ಮಾಡ್ತೀವಿ. ನಮ್ಮ ಮನೆಯವರು ತುಂಬ ಸಪೋರ್ಟಿವು. ನನ್ನ ವೀಡಿಯೋಕ್ಕಾಗಲಿ ನನಗಾಗಲಿ, ನೀವು ವೀಡಿಯೋ ಎಲ್ಲ ನೋಡ್ತಾ ಇರ್ಬೋದು ಅವ್ರು ಎಷ್ಟು ಸಪೋರ್ಟಿವ್ ಅಂತ. ನಾನು ಅವ್ರ ಕೆಲಸದಲ್ಲಿ ಸಪೋರ್ಟ್ ಮಾಡಬೇಕಲ್ವ, ಅದರಿಂದ ನನಗೆ ತೋಟದ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಅದರಿಂದ ಅವ್ರ ಜೊತೆ ನಾನು ತೋಟದ ಕೆಲಸಕ್ಕೂ ಕೂಡ ಬರ್ತೀನಿ. ಹಾಗೆ ಮಧ್ಯೆ ನಮ್ಮ ಮನೆಯವರು ಒಂದೊಂದು ಗರಿ ಮತ್ತು ಎಡಮಟ್ಟೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು. ಮತ್ತು ಕಾಯಿನೂ ಕೂಡ ಈ ರೀತಿ ತುಂಬಿಡ್ತಾಯಿದ್ರು, ನಾನು ತಗೊಂಡೋಗಿ ಹಾಕ್ತಾಯಿದ್ದೆ. ಫೈನಲ್ಲಾಗಿ ತುಂಬ ಬಿಸಿಲು ಜಾಸ್ತಿ ಆಯಿತು. ನನಗಂತೂ ಬಾಯಾರಿಕೆ ಆಯಿತು. ನೀವು ಆವಾಗಲೇ ನೋಡಿದ್ರಲ್ಲ, ಎಳ್ನೀರು ನಮ್ಮ ಮನೆಯವ್ರು ಕುಡಿದ್ರು. ಬಿದ್ದಿತ್ತು, ಅದೇ ಕಿತ್ತಿದ್ದೇನಲ್ಲ, ಬಿದ್ದಿದ್ದು. ಹಾಗಾಗಿ ಇನ್ನೊಂದು ನನಗೆ ಕೊಡೋದ್ರೊಳಗಡೆ ಅದು ಕೆಟ್ಟೋಗಿತ್ತು. ನಾನು ಕುಡಿತೀನಿ ಅಂತ ಹೇಳಿದೆ, ನೀವು ಕೊಡ್ತಾರೆ ಅಂತ. ಅದು ಕೊಡೋದ್ರೊಳಗಡೆ ಅದು ಕೆಟ್ಟೋಗಿದೆ ಅಂತ ಗೊತ್ತಾಯಿತು. ಬಾಯಾರಿಕೆ ಮಾತ್ರ ತುಂಬ ಆಗ್ತಾಯಿತ್ತು. ಬೆಲ್ವತ್ತಣ್ಣಿನ ಜ್ಯೂಸ್ ಕುಡಿದು ಬಂದಿದ್ದರೂ ಕೂಡ ಬಿಸಿಲು ಅಷ್ಟೇ ಇತ್ತು. ಏನು ಮಳೆ ಮಧ್ಯಾಹ್ನಕ್ಕೆ ಬರ್ಬೋದೇನೋ ಅಂತ ನಮ್ಮನೆಯವರು ಹೇಳ್ತಾಯಿದ್ರು. ಫೈನಲ್ಲಾಗಿ ನೋಡಿ, ಅವ್ರು ಎಳ್ನೀರು ಕುಡಿದಿದ್ರು ಅಂತ ದೇವ್ರು ನನಗೂ ಕೂಡ ಎಳ್ನೀರು ಮಿಸ್ ಮಾಡಲಿಲ್ಲ. ಬಿದ್ದಿತ್ತು ಎಳ್ನೀರು ಮಾತ್ರ ನಮ್ಮ ಮನೆಯವ್ರು ಕಿತ್ಕೊಡಲ್ಲ. ಯಾಕಂತಂದರೆ ಅವ್ರಿಗೆ ರೋಟಿ ಇರೋದಿಲ್ಲ, ಅಷ್ಟು ಎತ್ತರದ ಮರದಲ್ಲಿ ಕಿತ್ತರೂ ಒಡೆದೋಗುತ್ತೆ. ಮರದಿಂದ ಎಳ್ನೀರು ಯಾವಾಗಲೂ ಕೀಳಲ್ಲ. ಕಾಯಿ ಕೀಳಬೇಕಾದ್ರೆ ಯಾವಾಗಲಾದರೂ ಒಂದೊಂದು ಸಲ ನಾನು ಬಲವಂತವಾಗಿ ಹೇಳಿದರೆ ಕೀಳ್ಸಿರ್ತಾರೆ ಅಷ್ಟೇ. ಇವತ್ತೇನು ಕಿತ್ತಿರಲಿಲ್ಲ, ಬಿಸಿಲಿನ ಇದಕ್ಕೋ ಏನೋ ಬಿದ್ದಿತ್ತು ಮರದಿಂದ. ನನಗೂ ಅವ್ರು ಕುಡಿದಿದ್ರಲ್ಲ, ಅನ್ಯಾಯ ಮಾಡಬಾರ್ದು ಅಂತ ದೇವರೇ ಎಳ್ನೀರು ಕೊಡಿಸ್ತಾ ಅಂತ ಹೇಳಿ ಎಳ್ನೀರು ಕುಡಿದು ಇನ್ನೇನು ಕಾಯಿ ಬಾಚಾಕಬೇಕು ಶುರು ಮಾಡಬೇಕು. ಅದೆಲ್ಲಿತ್ತೋ ಮಳೆ. ಖಂಡಿತವಾಗ್ಲೂ ಇನ್ನೂ 2 ಮಡಿ ಇತ್ತು ಬಾಚಾಕೋದು. ಇವತ್ತಿನ ಕೆಲಸ ನಿಲ್ಲಿಸು ಅಂತ ಹೇಳಿ ಮಳೆ ಬಂದೇ ಬಿಡ್ತು. ನಾನು ಎಳ್ನೀರು ತಿಂದು ಇನ್ನೇನು ಚೀಲ ತೊಗೊಂಡಿದ್ದೆ ಅಷ್ಟರಲ್ಲಿ.
ನೋಡಿ ಇವಾಗಂತೂ ಓಡ್ತಾ ಇದ್ದೀನಿ. ನಮ್ಮನೆಯವರು ಸಾಕಲ್ಲಿ ಹಾಕ್ಬಿಟ್ಟು ಬಾ ಮಳೆ ಬಂತು ಇಲ್ಲಿ ನಿಂತ್ಕೊಳಕ್ಕಾಗೋದಿಲ್ಲ ಅಂತ ಅಂದರು. ಇನ್ನೊಂದು ಸ್ವಲ್ಪ ಇತ್ತು, ಆದರೆ ಕೆಲಸ ನಿಂತೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇ. ಮಳೆ ಬರೋದು ಒಂದು ದೊಡ್ಡ ಖುಷಿ ರೈತರಿಗೆ. ಯಾಕಂತಂದರೆ ನಾವು ಬೇಕು ಅಂದಾಗೆಲ್ಲ ಮಳೆ ಬರೋದಿಲ್ಲ. ಅದು ಮಳೆ ಬಂದಲಿ ನಮ್ಮ ಕೆಲಸ ಯಾವಾಗಲಾದರೂ ಮಾಡ್ಕೊಂಡ್ರಾಯ್ತು ಅಂತ ನಾನಂತೂ ಫಾಸ್ಟಾಗಿ ರನ್ನಿಂಗ್ ರೇಸ್ ಮಾಡಿಕೊಂಡು ಬಂದೆ ಕೆಳಗಡೆ. ಅಲ್ಲಿ ಆಲ್ರೆಡಿ ಗೀತಾ ಈಚೆಲೆ ನಿಂತಿದ್ಲು. ಗೀತಾ ಅವ್ರ ಮನೆ ಹತ್ರನೇ ಹೋದೆ. ನಮ್ಮ ಶೆಡ್ಡಲ್ಲಿ ಕೂಡ ನಿಂತ್ಕೊಬೋದು, ಇನ್ಯಾಕೆ ಅವ್ರ ಮನೆ ಹತ್ರನೇ ಹೋದರೆ ಮಾತಾಡಿಕೊಂಡು ಬೇರೆ ಟೈಮ್ ಪಾಸ್ ಮಾಡ್ಬೋದಲ್ಲ ಅಂತೇಳಿ ನಾನು ಅವ್ರ ಮನೆ ಕಡೆನೇ ಹೊರಟೆ. ನೀವು ನೋಡ್ತಾ ಇರ್ಬೋದು ಮಳೆ ಎಷ್ಟು ಜೋರಾಗಿ ಬಂತು ಅಂದರೆ ನನ್ನ ಮೇಲೆ ಹೊರಟಾಗ ನಿಧಾನಕ್ಕೆ ಇತ್ತು. ಇನ್ನೇನು ಅವ್ರ ಮನೆ ಹತ್ರ ಹೋಗಬೇಕು ನೋಡಿ, ನಮ್ಮ ಮನೆಯವರು ಓಡ್ತಾ ಇದ್ದಾರೆ. ಅಷ್ಟರಲ್ಲಿ ಜೋರು ಆಗೇ ಬಿಡ್ತು. ಇಬ್ಬರು ಸ್ವಲ್ಪ ನೆನೆದೋಗೇ ಬಿಟ್ಟು. ನನಗೆ ಮಳೇಲಿ ನೆನೆಯೋದು ಅಂದರೆ ಸಖತ್ ಇಷ್ಟ. ಅದರಿಂದ ಮೊಬೈಲ್ ನೆನೀತೈತೆ ಅಂತ ಬೇಗ ಹೊಡ್ ಬಂದೆ. ನಮ್ಮ ಮನೆಯವರು ಮಳೇಲಿ ನೆಂದರೆ ನೆಗಡಿ ಆಗುತ್ತೆ ಅಂತಿದ್ರು. ನನಗೇನು ಆ ಥರ ಆಗೋದಿಲ್ಲ. ಫೈನಲ್ಲಾಗಿ ನಮ್ಮೂರಿಗೂ ಕೂಡ ಒಂದು 2 ಹದ ಮಳೆ ಬಂದಿದೆ. ಅದೇ ಖುಷಿ. ಇವತ್ತಿನ ಕೆಲಸ ಇಲ್ಲಿಗೆ ನಿಲ್ತು, ಆದರೆ ಮಳೆ ಮಾತ್ರ ಬಂತು. ಯಾವ್ಯಾವ ಊರಲ್ಲೆಲ್ಲ ಮಳೆ ಆಗಿದೆ, ಮಳೆ ಆಗಿಲ್ಲ, ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಂತೀರಾ? ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನನ್ನ ಕೆಲಸ ಇವತ್ತಿಗೆ ನಿಲ್ತು. ಅಂತೂ ನಮ್ಮ ಕೆಲಸ ಅರ್ಧಕ್ಕೆ ನಿಲ್ಲಿಸ್ತೀವಿ. ಅರ್ಧ ಕೆಲಸ ಯಾವಾಗಲಾದರೂ ಮಾಡ್ಕೊಬೋದು. ಹೆಂಗೋ ಮಳೆ ಬಂತಲ್ಲ, ಅದೇ ಖುಷಿ. ಅದೇ ಖುಷಿಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.